ಧ್ರುವ ಅವರೇ, ಧ್ರುವ ಅವರೇ, ಧ್ರುವ ಅವರೇ, ಯಾಕೆ ಕೋಪ? ಇನ್ನೇನ್ ಮತ್ತೆ ಆಗ್ಲಿಂದ ಊಟ ಮಾಡಿ ಅಂತ ಹೇಳಿದ್ರೆ ಊಟ ಮಾಡ್ಲಿಲ್ಲ. ಅದೇ ಅವ್ರು ನಿಮಗೆ ಎನರ್ಜಿ ಡ್ರಿಂಕ್ ಕೊಟ್ಬಿಟ್ರೆ ಕುಡಿದ್ಬಿಡ್ತೀರಾ? ನೀವು ಕುಡಿ ಅಂತಿದ್ದಕ್ಕೆ ತಾನೆ ನಾನು ಕುಡ್ದಿದ್ದು. ಊಟನು ನಾನೇನೆ ತಿನ್ನಿ ಅಂತ ಹೇಳಿದ್ದೆ, ಅದನ್ನ ಮಾತ್ರ ಯಾಕೆ ಕೇಳಲಿಲ್ಲ? ಧ್ರುವ ಅವರೇ, ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ. ಅವ್ರು ತಂದು ಕೊಟ್ರು ಅಂತ ನಾನು ಕುಡ್ದಿಲ್ಲ. ನೀವು ಕುಡೀರಿ ಅಂದಿದ್ದಕ್ಕೆ ನಾನು ಕುಡ್ದಿದ್ದು. ಈಗ ನನಗೋಸ್ಕರನೇ ಅನ್ನೋ ಹಾಗಿದ್ದಿದ್ರೆ ಊಟನೂ ಮಾಡ್ತಿದ್ರಿ, ಜ್ಯೂಸ್ ಮಾತ್ರ ಕುಡಿತಿರ್ಲಿಲ್ಲ. ಈಗೇನು ಊಟ ತಾನೇ ಮಾಡಬೇಕು, ಮಾಡ್ತೀನಿ ಬಿಡಿ. ಈಗ ಸಮಾಧಾನ ಆಯ್ತಾ? ಆಗ್ಲೇ ನಾನು ಬಲವಂತ ಮಾಡಿದ್ದಕ್ಕೆ ತಿಂತಿದ್ದೀನಿ ಅಂತ ಖ್ಯಾತೆ ತೆಗಿಬೇಡಿ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮಗೆ ಕೋಪನೇ ಮಾಡ್ಕೊಂಡಿಲ್ಲ. ಮತ್ತೆ ಕೋಪ ಮಾಡ್ಕೊಳ್ದೆ ಬೈದ್ಬಿಟ್ರಾ? ಇನ್ನೇನ್ ಮಾಡ್ಲಿ, ನಾನು ಕೋಪ ಮಾಡ್ಕೊಂಡಿಲ್ಲ ಅಂದಿದ್ರೆ ನೀವು ಊಟ ಮಾಡ್ತಿದ್ರಾ? ಜ್ಯೂಸ್ ಕುಡಿದ್ರೆ ಸಾಲ್ದು, ಊಟನೂ ಮಾಡ್ಬೇಕು, ಅದಕ್ಕೆ ಹೀಗ್ ಮಾಡ್ದೆ. ಹೌದಾ? ಹಾಗಾದ್ರೆ ನಾನು ಊಟ ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ತಿನ್ಸಿದ್ರೆ ಊಟ ಮಾಡ್ತೀನಿ. ಗಗನ ಸೇರೋ ಕ್ಷಣ ಈ ಮಧುರ ಮಿಲನ ನಿನ್ನಲ್ಲೇನ ಕನಸೆ ಕಾಣು ಆ ಕನಸಿನಲ್ಲೂ ಗಮನ ಸೆಳೆವ ಮುಗವು ನಿನದೇನ ನನ್ನೊಳಗೇಕೆ ಸಂಚಲನ ಎದೆಯಲಿ ಭಾವೋ ಖನನ ಮರಣವೇರದ ಜನನ ಮನಸಾರೆ ಮನಸಾರೆ ಈ ಪ್ರೀತಿ ಧಾರೆ ನಿನಗಾಗಿ ನಾ ತಂದೆ ನಿನ್ನ ಪ್ರೀತಿ ಕರೆಗೆ ಮನಸಾರೆ ಮನಸಾರೆ ಎಂದೆಂದೂ ಇರುವೆ ನಿನ್ನಲ್ಲೇ. ಮೈನಾ ಅವರೇ, ನಿಮ್ಗೊಂದು ವಿಷಯ ಹೇಳ. ಈ ಗಾರ್ಮೆಂಟ್ಸ್ ಅಲ್ಲಿ ನೀವು ಟೇಲರ್ ಸೀಟಲ್ಲಿ ಕೂರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಅದಕ್ಕೋಸ್ಕರ ಎಷ್ಟು ಟೈಮ್ ತಗೊಂಡು ಎಷ್ಟು ಅವಮಾನ ಅನುಭವಿಸಿದ್ದೀರಾ. ಅದಕ್ಕೆಲ್ಲ ಉತ್ತರ ಕೊಡೋ ರೀತಿಯಲ್ಲಿ ನೀವಿವತ್ತು ಗೆಲ್ಬೇಕು. ಆಗ್ಲೇನೆ ಆ ಬಾಲರಾಜ್ ನಿಮ್ ತಂಟೆಗೆ ಬರೋದಿಲ್ಲ. ಟೈಲರ್ ಆಗ್ಬೇಕು ಅನ್ನೋದು ನಿಮ್ ಕನ್ಸು. ಇವತ್ತು ಆ ಕನ್ಸು ಕೈಗೂಡಿದೆ. ನಿಮ್ಮ ಅಕ್ಕನ ಮದುವೆ ಮಾಡಬೇಕು ಅನ್ನೋದು ನಿಮ್ ಗುರಿ. ಆ ಗುರಿ ಮುಟ್ಟೋಕೆ ಇವತ್ತು ನಿಮ್ಗೊಂದು ಅವಕಾಶ ಸಿಕ್ಕಿದೆ. ಅಂದ್ರೆ ನಿಮ್ಮ ಕನ್ಸು ನಿಮ್ ಗುರಿ ಮುಟ್ಟೋಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಈ ಪರಿಸ್ಥಿತಿಲಿ ಹೆಜ್ಜೆ ಇಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅಸಾಧ್ಯ ಏನೂ ಇಲ್ಲ. ನೀವು ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಆಗುತ್ತೆ. ನನಗೆ ನಂಬಿಕೆ ಇದೆ, ನೀವಿವತ್ತು ಗೆದ್ದೇ ಗೆಲ್ತೀರಾ ಅಂತ. ನಿಮ್ ನಂಬಿಕೆ ಉಳಿಸ್ಕೊಳಕ್ಕಾದ್ರೂ ನಾನು ಗೆದ್ದೇ ಗೆಲ್ತೀನಿ ಧ್ರುವ ಅವರೇ. ಅಂದ ಹಾಗೆ ನೀನಾಗೆ ನೀನೇ ಬಂದೆ
ನಿಧಾನ ನಿಧಾನ. ಮೈನಾ, ಕಾಂಪಿಟೇಷನಲ್ಲಿ ಗೆದ್ರೆ ದುಡ್ಡು ಸಿಗುತ್ತೆ ಅನ್ನೋ ದುರಾಸೆಗೆ ಆರೋಗ್ಯನ ಹಾಳು ಮಾಡ್ಕೋಬೇಡ. ಸುಮ್ಮನೆ ನನ್ನ ಮಾತು ಕೇಳು, ಹಾಸ್ಟ್ಲಿಗೋಗಿ ಆರಾಮಾಗಿರು. ಯಾಕವಾ ಉಷಕ್ಕ, ಮೈನಾ ಮುಂದ್ ಸೋಲ್ತೇನಂತ ಅಂಜಿಕೆ ಆಗತ್ತೆ ನಿನ್ಗ? ಏಯ್, ಯಾರಿಗ್ ಭಯ ಅಂತಿದೀಯ? ನಾನ್ ಲೀಡಿಂಗ್ ಅಲ್ಲಿ ಇದೀನಿ, ಗೊತ್ತು ತಾನೆ? ಏನವ್ವ ನಿನ್ ಲೀಡಿಂಗ್? ಏಯವ್ವ ಉಷಕ್ಕ, ನಿನಗ್ ಗೊತ್ತೈತಿಲ್ಲ ರಾಜಕೀಯದಾಗೂ ಹಿಂಗ ಲೀಡಿಂಗ್ ಅಂತ ಭಾರಿ ಮತದಿಂದ ಸೋತಿರ್ತಾರ. ಮೈನಾಗಿದೇನು ಲೆಕ್ಕನ ಅಲ್ಲ ಬಿಡ. ಈಗ ಪಾಪ ಹೊಸ್ದಾಗ್ ಕಲ್ಯಾಕತ್ತಾಳ, ಆಕಿಗ್ ಸ್ವಲ್ಪ ಕಷ್ಟ ಆಗ್ಬೋದ. ಅದ್ರ ಆಕಿ ಒಂದ್ಸಲ ಮನಸ್ ಮಾಡಲ್ ಕುಂತ್ಲಂದ್ರ ನಿನ್ ಲೀಡಿಂಗ್ ಮುಂದ ಯಾವ್ದು ಲೆಕ್ಕನ ಅಲ್ಲಕೀಗ. ಕನ್ಸ್ ಕಾಣ್ಬೇಡ. ಇವತ್ತೆಲ್ಲ ಅವ್ಳು ತಿಪ್ಪುರ್ಲಾಗ ಹಾಕಿದ್ರು ನನ್ನನ್ ಮೀರ್ಸದಂಗಿರ್ಲಿ. ಆ ನಂಬರ್ ಹತ್ರ ಅವಳು ಬರೋಕ್ಕೂ ಸಾಧ್ಯ ಇಲ್ಲ. ಅದನ್ನ ನೀ ಯಾಕೆ ಹೇಳ್ತಿದ್ದಿ? ಸ್ವಲ್ಪ ಬಾಯ್ ಮುಚ್ಕೊಂಡ್ ನಿಂದ್ರ, ಆಮೇಲೆ ಎಲ್ಲ ಗೊತ್ತಾಗ್ತೈತಿ ನಿನಗ. ಏ ಮಾಮ, ಅವಳ ಜೊತೆ ಏನೇ ಮಾತು? ಬಾಯಿ ಮುಚ್ಕೊಂಡು ಹೋಗಿ ಕೆಲ್ಸ ನೋಡೆ. ಹೌದ್ ಜಯಂತಿ, ನೀ ಹೇಳುದು ಬರಬರೈತಿ. ಕೊಚ್ಚೆ ಮೇಲೆ ಕಲ್ಲು ಹಾಕಿ ಮಕ್ಕಕ್ಕೆ ಸಿಡ್ಸ್ಕೊಳ್ಳೋದು. ಏಯ್, ಯಾನ್ ಕೊಚ್ಚ ಅಂತ ಇದೀಯಾ? ಕುಂಬಳಕಾಯಿ ಕಳ್ಳಿ ಅಂದ್ರ ನೀ ಯಾಕೆ ಹೆಗಲ್ ಮುಟ್ ನೋಡ್ಕೋತಿ? ಬಾಯ್ ಮುಚ್ಕೊಂಡ್ ನಿಂದ್ರ. ಉಷಾ, ನೀನು ಕೆಲ್ಸ ಮುಂದುವರ್ಸು. ನೀನ್ ಬಾ ಮೈನಾ. ಮೆತ್ತಿಗೆ. ಮೈನಾ, ಸರ್, ನೀನ್ ಕಾಂಪಿಟೇಷನ್ ರೆಡಿನಾ? ಕಾಂಪಿಟೇಷನಿಗೆ ಮಾತ್ರ ಅಲ್ಲ ಸರ್, ಗೆಲ್ಲೋದಿಕ್ಕೆ ರೆಡಿಯಾಗಿದ್ದಾರೆ. ಬರೀ ರೆಡಿ ಇರೋದಲ್ಲ, ನೀನೇ ಗೆಲ್ಬೇಕು. ನನಗ್ ನಂಬಿಕೆ ಇದೆ, ನೀನೇ ಗೆಲ್ತೀಯ. ಥ್ಯಾಂಕ್ಸ್ ಸರ್. ಅರವಿಂದ್, ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ಓವರಿಗೆ ಓವರ್ ಆಯ್ತು. ಎಲ್ರೊಳಗೆ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಷ್ಟೆ. ಯಾರೆಷ್ಟು ಬಿಲ್ಡಪ್ ಕೊಟ್ಟರು ಇದ್ರಲ್ಲಿ ಗೆಲ್ಲೋದು ಉಷಾನೇ. ಉಷಾಗೂ ಮೈನಾಗೂ 50 ಶೇಡ್ ಡಿಫ್ರೆನ್ಸ್ ಇದೆ. ಮೈನಾ ಅದನ್ನು ಓವರ್ಟೇಕ್ ಮಾಡಬೇಕು ಅಂದರೆ ಇವಾಗ ಅವಳಿರೋ ಪರಿಸ್ಥಿತಿಲಿ ಏನಿಲ್ಲ ಅಂದ್ರೂ 2-3 ದಿವಸ ಬೇಕು. ಸರ್, ಕೆಲಸ ಶುರು ಮಾಡಿಸ್ಬೋದಲ್ವಾ? ಜಯಂತಿ. ಧ್ರುವ, ಹಾ ಸರ್. ನನಗೊಂದು ಚೇರ್ ತರಿಸ್ತೀಯಾ? ಶ್ಯೂರ್ ಸರ್. ಭೀಮಾ, ಸರ್ಗೊಂದು ಚೇರ್ ತಗೊಂಬಾ. ಕಾಂಪಿಟೇಷನ್ ಮುಗಿಯೋವರೆಗೂ ನಾನು ಇಲ್ಲೇ ಇರ್ತೀನಿ.